ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕುಮತಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ ಪರಶುರಾಮ್ ಹಾಗೂ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರುಗಳು ಗಿಡಕ್ಕೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ದುರ್ಗೇಶ್ ಬಡಲಡ್ಕರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಜಯನಗರ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕೂಡ್ಲಿಗಿ ತಾಲೂಕು ಪದಾಧಿಕಾರಿಗಳು ಮತ್ತು ಗ್ರಾಮದ ಹಿರಿಯ ಮುಖಂಡರು ಹಾಗೂ ದಲಿತ ಸಮುದಾಯದ ಯುವ ಮುಖಂಡರು ಮತ್ತು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಯಂತ್ಯೋತ್ಸವದ ಯಶಸ್ಸಿಗೆ ಕಾರಣರಾದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕಾನಾ ಹೊಸಹಳ್ಳಿ ಡಿವಿಷನ್ ವರದಿಗಾರರು ಜಿತೇಂದ್ರ ಹೈಗಳಮಲ್ಲಾಪುರ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅವರು ಶಿಕ್ಷಣದಲ್ಲಿ ಅತ್ಯುನ್ನತವಾಗಿ ಶಿಕ್ಷಣವನ್ನ ಪಡೆದು ಇಡೀ ವಿಶ್ವದಲ್ಲಿಯೇ ಒಬ್ಬ ವಿಶ್ವಜ್ಞಾನಿಯಾಗಿ ಹೊರಹೊಮ್ಮಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಜನಗಳು ತುಂಬಾ ಕಷ್ಟದಲ್ಲಿದ್ದಾರೆ. ಅವರನ್ನ ಕೆಲವರು ಮುಟ್ಟದೇ ಇಲ್ಲ, ಅವರು ಮನುಷ್ಯರ ರೀತಿಯಲ್ಲೇ ನೋಡ್ಕೊಳ್ಳೋದಿಲ್ಲ. ಅವ್ರ ಪರವಾಗಿ ನಾನು ಏನಾದರೂ ಒಂದು ಹೋರಾಟದ ಮೂಲಕ ಅವ್ರಿಗೆ ಏನಾದರೂ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತೇಳಿ ಸಾಕಷ್ಟು ಓದಿ ತಿಳ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಅಧ್ಯಯನ ಮಾಡಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದು ಕೊಡ್ತಾರೆ. ಆ ಸಂವಿಧಾನದ ಮೂಲಕ ಇವತ್ತು ನಾವೇನು ಇಷ್ಟೆಲ್ಲ ಇಡೀ ಊರೆಲ್ಲ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಜಾರಿಯಾಗಿದೆ. ಈ ಮೂಲಕವಾಗಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಸೌಲಭ್ಯಗಳು ಮುಂದಿನ ದಿನಗಳಲ್ಲಿ ನಮಗೆ ಸಿಗ್ತವೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒಳ್ಳೊಳ್ಳೆ ಅಂಬೇಡ್ಕರ್ ಅವರ 135ನೇ ಹಾಗೂ ಜಗಜೀವನ್ ರಾಮ್ 119ನೇ ಜಯಂತ್ಯೋತ್ಸವ ಶುಭಾಶಯಗಳಿಗೆ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಆಸನರಿರುವ ಎಲ್ಲ ಮುಖಂಡರಿಗೂ ಹಾಗೂ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಯುವತಿಯರಿಗೂ ಹಾಗೂ ಮುಖಂಡರಿಗೂ ಹಾಗೂ ಎಲ್ಲ ನನ್ನ ಶುಭಾಶಯಗಳು. ಏನಪ್ಪ ಅಂತಂತಂದರೆ ಇಷ್ಟಕ್ಕೊಂದು ಚೆನ್ನಾಗಿ ಕುಮತಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ, ಹಾಗಾಗಿ ಎಲ್ಲ ಇಡೀ ತಾಲೂಕಿನಾದ್ಯಂತ ಬಂದು ಎಲ್ಲ ಮುಖಂಡರು ಭಾಳ ಸಂತೋಷವಾಗಿ ಈ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಊರಲ್ಲಿ ಇಂಥ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲರೂ ಮುಖಂಡರು ಜವಾಬ್ದಾರಿಯಿಂದ ಮಾಡಿ ಎಲ್ಲ ಸಮಾನತೆಯನ್ನು ಮಾಡಬೇಕಂತ ಈ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೆ. ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ,
ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜಿ ಓಬಣ್ಣನವರೇ, ಮತ್ತು ಕೂಡ್ಲಿಗಿ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ದುರ್ಗೇಶ್ ಬಡ್ಲಡ್ಕಿ ಅವರೇ, ಅಂತಹ ಒಂದು ವಿಗ್ರಹಗಳನ್ನು, ಒಂದು ಮೂರ್ತಿಯನ್ನು ಕೆತ್ತಿ ಈ ರೀತಿಯಿಂದ ಹಳ್ಳಿ ಭಾಗದಲ್ಲಿ ಗ್ರಾಮ ಘಟಕಗಳಲ್ಲಿ ಮಾಡಿರುವುದು ಹೃತ್ಪೂರ್ವಕ ವಂದನೆಗಳನ್ನು ಈ ಕುಮತಿ ಗ್ರಾಮದ ಎಲ್ಲ ನನ್ನ ದಲಿತ ಬಂಧುಗಳಿಗೆ ತಿಳಿಸುತ್ತೇನೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪುಗಳನ್ನು ನನ್ನ ಸ್ನೇಹಿತರು ಪತ್ರಿಕೆ ಮಾಧ್ಯಮದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಬ್ರದರ್ ಅವರು ಬಹಳ ಸರಳವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಬಂಧುಗಳೇ, ನಾನು ಹೇಳೋದು ಇಷ್ಟೇ, ಈ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಹಿರಿಯರು ಈ ವೇದಿಕೆಯ ಮೇಲೆ ಇದ್ದಾರೆ. ಬಂಧುಗಳೇ, ನನ್ನ ದಲಿತ ಬಂಧುಗಳಲ್ಲಿ ನನ್ನ ಮನವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನನ 1891ರಲ್ಲಿ ಅವರು ಜನನ, ಅವರ ಮರಣ ಡಿಸೆಂಬರ್ 6ರಂದು ಅವರ ಮರಣ ಹೊಂದಿರತಕ್ಕಂಥ ವಿಚಾರ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಂದರೆ ನಮಗೂ ನಿಮಗೂ ಎಲ್ಲರಿಗೆ ಮೈ ಜುಮ್ ಎನ್ನುವಂತಹ ಒಬ್ಬ ಮಹಾತ್ಮ. ಒಂದು ಏಪ್ರಿಲ್ 14ರಂದು ಏನು ಮಹೋ ಎಂಬುವಂತಹ ಒಂದು ಮಿಲಿಟರಿ ಕ್ಯಾಂಪ್ನಲ್ಲಿ ಜನಿಸ್ತಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 14ನೇ ಮಗನಾಗಿ ಜನಿಸ್ತಾರ. ಬಹಳ ಕಡಬಡತನದಲ್ಲಿ ಜೀವನ ಸಾಗಿಸಿದ್ರು ಕೂಡ ಏನು ಹಿಂದೆ ಇರ್ತಕ್ಕಂಥ ಅಸ್ಪೃಶ್ಯತೆಯ ಬಗ್ಗೆ ಅವರು ಕೊಡುಗೆಯನ್ನು ಕೊಡಬೇಕಂತೇಳಿ ಇಡೀ ಸಂವಿಧಾನವನ್ನು ನಮ್ಮ ಇಡೀ ಎಲ್ಲ ಜಗತ್ತನ್ನು ಸುತ್ತಿ ಇಡೀ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನಾಗ ಕೊಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ನಮನಗಳನ್ನು ಹೇಳಿದ್ರು ಕೂಡ ಸಾಲದು.